ಗೈಸ್ ಇವಾಗ ಬೆಳಗ್ಗೆ ಒಂದು ಖುಷಿ ವಿಚಾರ ಹೇಳ್ತೀನಿ ನಮಗೆ. ಹಂಗೆ ನೋಡಿ ಖುಷಿ ವಿಚಾರ. ಓ ಮಮ್ಮಿ ಜಿಗ್ಗಿ 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 ಮಮ್ಮಿ ಮಮ್ಮಿ ಹಿಂಗ್ ತಿರ್ಗು ಒಂಚೂರು ಮಾಮ ಮೌ ಅಕೌಂಟ್ ಓಪನ್ ಆಯ್ತು. ಖುಷಿ ನೋಡಿ ಖುಷಿ ನರಿಕಿತಾರ ಅಮ್ಮ ಖುಷಿ ನೋಡಿ. ಜಿಗ್ಗಿ ಚಿಕ್ಕಿ ಜಿಗ್ಗಿ ಚಿಕ್ಕಿ ಮಾಮಿ ಖುಷಿ ಮಾ ಹಿಂಗ್ ಕುಣಿಯಮ್ಮ ಹಿಂಗೆ. ಐ ಒಂದೊಂದ್ಸಲ ಕುಣಿ ಹಿಂಗೆ. ಐ ಹಿಂಗ್ ಕುಣಿ ಹಿಂಗ್ ಕುಣಿ ಹಿಂಗನ್ನು ಒಂದೇ ಒಂದ್ ಸ್ಟೆಪ್ ಒಂದ್ ಸ್ಟೆಪ್ ಒಂದೇ ಒಂದ್ ಸ್ಟೆಪ್ ಹಿಂಗನ್ನಮ್ಮ. ಒಂದೇ ಒಂದ್ ಸ್ಟೆಪ್ ನಿಮ್ಮ ಹಿಂಗೆ ಕಾಲು ಗೈಸ್ ಫೈನಲಿ ನನ್ನ ಅಕೌಂಟ್ ಓಪನ್ ಆಯ್ತು. ಸುದೀಪ್ S04 ಅಕೌಂಟ್. ಸೊ ಇಷ್ಟು ದಿನ ವಿಡಿಯೋ ಏನಕ್ಕೆ ಮಾಡಿರಲಿಲ್ಲ ಅಂದ್ರೆ ಆ ಅಕೌಂಟ್ ಸಸ್ಪೆಂಡ್ ಆಗಿತ್ತು. ಒಂದೇ ಒಂದು ವಿಡಿಯೋ ಇಂದ ಸಸ್ಪೆಂಡ್ ಆಗಿತ್ತು. ಆ ಟೈಮಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಿರಲಿಲ್ಲ. ಸುಮಾರು ಟ್ರೈ ಮಾಡ್ಬಿಟ್ಟಿದ್ದೆ. ಒಂದು ವಾರ 2 ವಾರ ಎಲ್ಲಾನು ಕೂಡ ಟ್ರೈ ಮಾಡ್ಬಿಟ್ಟಿದ್ದೆ. ಬಟ್ ಅದು ಆಗ್ಲಿಲ್ಲ. ಅದು ಅಮ್ಮ ಖುಷಿಗೆ ಎಲ್ಲೋಗ್ತಾರೆ ಗೊತ್ತಾ? ಭವಿತವ್ರ ಅಮ್ಮ ಹೇಳಕ್ ಹೋಗ್ತಾರೆ. ಬಾ. ಸೊ ಏನೀಗ ಅಂದರೆ ಆ ವಿಡಿಯೋ ನಾನು ತುಂಬ ಟ್ರೈ ಮಾಡಿಬಿಟ್ಟಿದ್ದೆ, ರಿಕ್ವೆಸ್ಟ್ ಎಲ್ಲ ಕಳಿಸ್ಬಿಟ್ಟಿದ್ದೆ. ಏನು ಮಾಡಬೇಕು ಅಂತಲೇ ಗೊತ್ತಿರಲಿಲ್ಲ. ಫೈನಲಿ ಸುಮ್ಮನೆ ಆಗಿಬಿಟ್ಟಿದ್ದೆ. ನಾನು 2 ವಾರ ನನ್ನ ಪ್ರಯತ್ನ ಮಾಡಿಬಿಟ್ಟು ನಾನು ಸುಮ್ಮನೆ ಆಗೇಬಿಟ್ಟೆ. ಸುದೀಪ್ ಸ್ಪೀಕ್ಸ್ ಅಕೌಂಟ್ನ ಗ್ರೋತ್ ಮಾಡೋಣ, ಅದನ್ನೇ ಒಂದು ಸ್ವಲ್ಪ ಡೆವಲಪ್ಮೆಂಟ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಫುಲ್ ಫೋಕಸ್ ಅದರಲ್ಲೇ ಇದ್ಬಿಟ್ಟಿದ್ದೆ. ಈಗ ಫೈನಲಿ ಆ ಅಕೌಂಟು ಓಪನ್ ಆಗಿದೆ 3 ಮಂತ್ಸ್ ಆದಮೇಲೆ. ಅದಕ್ಕೂ ಈಗ ಮೊನ್ನೆ ರವಿ ಪೂಜಾರಿ ಅವ್ರದ್ದು ಆಗಿತ್ತು ಸೇಮ್ ಇದೇ ಥರ ಅಕೌಂಟು. ರವಿ ಪೂಜಾರಿ ಅವ್ರದ್ದು ಕೂಡ ಸೇಮ್ ಇದೇ ಥರ ಅಕೌಂಟ್ ಆಗಿತ್ತು. ಬಟ್ ಅವ್ರದ್ದು ಏನಂದರೆ ಒಂದೇ ವಾರದಲ್ಲೇ ಕ್ಲಿಯರ್ ಮಾಡ್ಕೊಂಡ್ಬಿಟ್ರು. ಅವ್ರಿಗೆ ಅವ್ರ ಫ್ರೆಂಡ್ ಯಾರು ಸಜೆಸ್ಟ್ ಮಾಡಿದ್ರು. ನಾನು ತುಂಬ ಕಡೆ ಕೇಳ್ಬಿಟ್ಟಿದ್ದೆ, ಬಟ್ ಯಾರು ನನಗೆ ಕರೆಕ್ಟಾಗಿ ಪ್ರಾಪರ್ ರೆಸ್ಪಾನ್ಸ್ ಮಾಡಿರಲಿಲ್ಲ, ಗೊತ್ತಿಲ್ಲ. ಅಂಡ್ ಇವಾಗ ಗೊತ್ತಾಗಿದೆ. ಹಿಂಗಾದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಬಿಟ್ಟಿದೆ. ಸೊ ನೆಕ್ಸ್ಟ್ ವಿಡಿಯೋ ಇಂದ ಎಚ್ಚರಿಕೆಯಿಂದ ಇರಬಹುದು. ಅಂಡ್ ಆ ಥರ ಆದಾಗಲೂ ಕೂಡ ವಾಪಸ್ ರಿಕವರ್ ಹೆಂಗ್ ಮಾಡ್ಬೋದು ಅಂತ ಗೊತ್ತಾಗ್ಬಿಟ್ಟಿದೆ. ಸೊ ಫೈನಲಿ ಡನ್. ನನ್ನ ಅಕೌಂಟ್ ವಾಪಸ್ ಬಂದ್ಬಿಟ್ಟಿದೆ. ನಾನು ಡಿಸೆಂಬರ್ ಮಂತಲ್ಲೇ ನಾನು ಡಿಸೈಡ್ ಆಗ್ಬಿಟ್ಟಿದ್ದೆ. ನಾನು 200K ಮಾಡಬೇಕು. ಇಷ್ಟಲ್ಲಾಗಲಿ ನಾನು 300K ಮಾಡಬೇಕಿತ್ತು. ಬಟ್ ಅದೊಂದೇ ಒಂದು ರೀಸನ್ ಇಂದ, ಅದೊಂದೇ ಒಂದು ಕಾರಣದಿಂದ ನಾನು ಮಾಡೋಕ್ಕಾಗಲಿಲ್ಲ. ಸೊ ಈಗ ಅದ್ರ ರೀಸನ್ ಏನಂದ್ರೆ, ಸೊ ಯಾರಾದರೂ ಒಂದು ಕಂಟೆಂಟ್ ಕ್ರಿಯೇಟರ್ ಆಗಿ ವಿಡಿಯೋ ಮಾಡ್ತಿದ್ದೀರ ಅಂದ್ರೆ ನೋಡ್ಕೊಂಡು ಮಾಡಿ. ಸೆಲ್ಫ್ ಹಾರ್ಮ್ ಆಗುವಂಥದ್ದು, ಸೂಸೈಡ್ ಆಗುವಂಥದ್ದು, ಮತ್ತೆ ಈ ಥರ ಒಂದು ಚಿಕ್ಕ ಪುಟ್ಟ ಕಮ್ಯುನಿಟಿ ಗೈಡ್ಲೈನ್ಸ್ ಇರುತ್ತೆ. ಆ ಒಂದು ಕಮ್ಯುನಿಟಿ ಗೈಡ್ಲೈನ್ಸ್ನ ಪಾಲಿಸಬೇಕಾಗುತ್ತೆ. ಇಫ್ ಪಾಲಿಸಿಲ್ಲ ಅಂದರೆ ಸಸ್ಪೆಂಡ್ ಮಾಡ್ತಾ ಹಾಕೊಂಡು 3 ತಿಂಗಳವರೆಗೂ ಇರುತ್ತೆ. 3 ತಿಂಗಳು ಒಂದೇ ಒಂದು ವಿಡಿಯೋ 3 ತಿಂಗಳು ಇರುತ್ತೆ. ಬಟ್ ಅದನ್ನ ಹೆಂಗೆ ವಾಪಸ್ ರಿಕವರ್ ಮಾಡಬೇಕು ಅಂತ ಗೊತ್ತಿರಬೇಕು. 3 ತಿಂಗಳೆಲ್ಲ ಮಾಡ್ಕೊಂಡ್ಬೇಡಿ. ಇಫ್ ಗೊತ್ತಿಲ್ಲ ಅಂದರೆ 3 ತಿಂಗಳವರೆಗೂ ವೇಟ್ ಮಾಡಬೇಕಾಗುತ್ತೆ. ನಂದಾಗಿದೆ, ಶರತ್ ಅವ್ರದ್ದಾಗಿದೆ, ಎಲ್ಲರದ್ದು ಆಗಿದೆ. ಅವ್ರದ್ದು ಕೂಡ ಇನ್ನೇನೋ ಸ್ವಲ್ಪ ದಿನದಲ್ಲಿ ಅವ್ರದ್ದು ಕೂಡ ವಾಪಸ್ ಬರುತ್ತೆ. ಆ್ಯಂಡ್ ಫೈನಲ್ ನನ್ನ ಅಕೌಂಟ್ ಇವಾಗ ರಿಲೀಸ್ ಆಗಿದೆ. ನಿನ್ನೆ ನೈಟು 11:30 ಗಂಟೆಗೆ ನೋಡಿದಾಗ ಫುಲ್ ಖುಷಿ ಆಗ್ಬಿಟ್ಟಿದೆ. ಏನಕ್ಕಂದ್ರೆ ನಾನು ಅದು ಓಪನ್ ಮಾಡಿದ ತಕ್ಷಣ ನಮ್ದು ಫಾಲೋವರ್ಸ್ ಲಿಸ್ಟಲ್ಲೆಲ್ಲ 100 ಬರಲ್ಲ. ನಮ್ದು ಅಂದರೆ ಇಷ್ಟು ದಿನ ಬರ್ತಿರ್ಲಿಲ್ಲ, ಲೇಟಾಗಿ ಬರ್ತಿತ್ತು. ಇವಾಗ ಏನು ಪದೇ 100 ಬರ್ತಾನೆ ಐತಲ್ಲ ಅಂತ ಹೋಗಿ ನೋಡ್ತೀನಿ. 2 ಕೂಡ ಗ್ರೀನ್ ಟಿಕ್ ಬಂದ್ಬಿಟ್ಟೈತೆ. ಸಿಕ್ಕಾಬಿಟ್ಟೆ ಖುಷಿ ಆಗ್ಬಿಟ್ಟೆ. ಫೈನಲಿ ಡನ್. ಇನ್ಮೇಲಿಂದ ಪಕ್ಕಾ ನಾನ್ ಸ್ಟಾಪ್ ವೀಡಿಯೋಸ್, ಒಳ್ಳೊಳ್ಳೆ ವೀಡಿಯೋಸು. ಈಗ ಸದ್ಯಕ್ಕೆ ಫೋಕಸ್ಡ್ ಆಗಿರೋದು ನನ್ನ ಮೇನ್ ಅಕೌಂಟಲ್ಲಿ 200K, ಸ್ಪೀಕ್ಸಲ್ಲಿ 200K. 2ರಲ್ಲಿ ಯಾವುದು ಫಸ್ಟು 200K ಆಗುತ್ತೆ ಅಂತ ನೋಡಬೇಕು. ಬಿಕಾಸ್ ಬೋತ್ ಆರ್ ಇನ್ ಅ ಸೇಮ್ ವೇ. 2 ಅಕೌಂಟ್ನ ಬೆಳ್ಸೋಕ್ಕೆ ಕಷ್ಟಪಟ್ಟಿದ್ದೀನಲ್ಲ, ಅದು ಸಿಕ್ಕಾಪಟ್ಟೆ ಟೈಮ್ ತೊಗೊಂಡಿದ್ದೀನಿ. ಆ ಸುದೀಪ್ S04 ಅಕೌಂಟ್ ಇವಾಗ ಏನು ರಿಲೀಸ್ ಆಯಿತು ಅದು ನಾನು ಬೆಳೆಸೋದಕ್ಕೆ 4 ವರ್ಷ ತೊಗೊಂಡೆ. ಆ್ಯಂಡ್ ಸುದೀಪ್ ಸ್ಪೀಕ್ಸ್ ದೇವರು ಕೊಟ್ಟಿದ್ದು ಭಾಗ್ಯ ಅನ್ಬೋದು. ನಾನು 4 ತಿಂಗಳಲ್ಲಿ ಗ್ರೋತ್ ಆಗ್ಬಿಡ್ತು. ತುಂಬ ಖುಷಿ, ಸಖತ್ ಖುಷಿ. ಎಕ್ಸಾಮ್ ಬರೆಯಕ್ಕೆ ಹೋಗ್ತಾಳೆ ನಮ್ಮ ಹುಡುಗಿ. ಎಕ್ಸಾಮ್ ಬರೆಯಕ್ಕೆ ಹೋಗ್ತಾಳೆ ಅಂತ ಹೇಳ್ಬಾರ್ದು. ನಾನು ಏನೋ ಹೇಳಕ್ ಬಂದೆ, ನಮ್ಮಮ್ಮ ಹೇಳ್ಬೇಡ ಅಂತ ಹೇಳಿದ್ರು. ಅದಕ್ಕೆ ಕಂಗ್ರ್ಯಾಚುಲೇಷನ್. ಚೆನ್ನಾಗಿ ಬರೀ, ಆರಾಮಾಗಿ 50% ಮೇಲೆ ತೆಗಿ. ಎಷ್ಟು ಪರ್ಸೆಂಟ್ ನಿನ್ಗಿರೋದು? ಎಷ್ಟು ಪರ್ಸೆಂಟ್ ಅನ್ಕೊಂಡದ್ದು? ಇವಾಗ ವಾಪಸ್ ಹೋಗೋದು ಮನೆಗೆ. ಅಮ್ಮ ಕಲ್ಸ 90 ಅಂತ ಒಂದು ಮಾತು ಹೇಳಲ್ಲ ಕಣಮ್ಮ. 80 ಕೂತ ಒಡೆ ಅಮ್ಮ 90 ಹೇಳ್ಬೇಕು ತಾನೆ. ನೀನೇನ್ 90 ಹೇಳ್ಬೇಕು, ಅದೇಂಗೋ 80 ಹೇಳ್ತೀಯಾ? ಸಖತ್ ಡೌ ಮಾಡ್ತೀಯ. ಇಂಥ ಡೌಗಳು ನಾನು ಎಷ್ಟು ನೋಡಿಲ್ಲ ನಾನು. ಹೋಗೋ 90 ಬರ್ಬೇಕು. ಆಯ್ತು ಹೋಗು. ನಮ್ಮ ಮನೇಲಿ ಒಂದೊಂದು ಪರ್ಸನ್ ಒಬ್ಬೊಬ್ರು ಮುತ್ತುಗಳು ಗೈಸ್ ಎಷ್ಟು ಡೌ ಮಾಡ್ತಾರೆ ಅಂದ್ರೆ ನಮ್ಮಮ್ಮ ಯಪ್ಪ ನಾನೇ ನಂಬಲ್ಲ. ಆ ರೇಂಜ್ ಡೌ ಮಾಡ್ತಾರೆ.
ಮಧು ಎಂಥ ಮಗನು ಜನ್ಮ ಕೊಟ್ಬಿಟ್ಟೆ, ಎಂಥ ಮಗ ನನಗೆ ಹುಟ್ಟಿರೋದು. ಇದೆಲ್ಲ ಮಮ್ಮಿ ಎಂತ ಡೋ ಇದ್ರೆ ನಮ್ಮಮ್ಮ ನನ್ನ ಅಕೌಂಟ್ ಓಪನ್ ಆಯ್ತು ಅಂತ ಹೇಳಿಲ್ಲ ಅಂದಿದ್ರೆ ಸುಮ್ನೆ ಕೂತ್ಕೊಂಡಿದ್ರು, ಸುಮ್ನೆ ಕೂತ್ಕೋತಿದ್ರು, ಸುಮ್ನೆ ಕೂತ್ಕೋತಿದ್ರು. ಈಗೇನ್ ಹೇಳ್ತವ್ರೆ, ನಾನು ಹೇಳದ್ಮೇಲೆ ನನಗೆ ಗೊತ್ತಿತ್ತು ಇಲ್ಲೊಂದು ಅಕೌಂಟ್ ಗ್ರೀನ್ ತೋರಿಸ್ತೈತೆ, ನನಗೆ ಗೊತ್ತಿತ್ತು ಅಂತವ್ರೆ. ಅದು ಆ ಗ್ರೀನ್ ಸಿಂಬಲ್ ಏನಂದ್ರೆ ಮೆಸೇಜ್ ಯಾರಾದ್ರೂ ಮಾಡ್ತಾರೆ, ಸಾರಿ ನಾವೇನಾದ್ರೂ ಇನ್ಸ್ಟಾಗ್ರಾಮ್ ಆನ್ಲೈನ್ ಬಂದ್ರೆ ನೀವು ನೋಡ್ತಿರೋರ್ಗೆ ಗ್ರೀನ್ ಸಿಂಬಲ್ ನಾವು ಆಕ್ಟಿವ್ ಆಗಿದೀವಿ ಅಂತ ಗೊತ್ತಾಗುತ್ತೆ. ಆ ಗ್ರೀನ್ ನಾನು ನೋಡ್ಬಿಟ್ಟು ನಮ್ಮಮ್ಮ ಅಮ್ಮ ಇಲ್ಲಿ ಮಕ್ಕ ಸಮಂಚೂರು ನಮ್ಗೇನ್ ಗೊತ್ತು ಮತ್ತೆ ಅದ್ ಹೆಂಗೋ ಹೇಳ್ಬಿಟ್ಟೆ, ಅದ್ ಹೆಂಗ್ ಹೇಳ್ಬಿಟ್ಟೆ ಗ್ರೀನ್ ಬಂತಲ್ಲ ಅಂತ ಹೇಳಿ ಆ ಗ್ರೀನೇ ನೋಡ್ಬಿಟ್ಟು ಹೌದು ಇದು ಬತ್ತು ಅಂತ ಹೇಳ್ತಾರೆ. ನಮ್ಮಮ್ಮ ಯಾವ ರೇಂಜಿಗೆ ಪ್ಯಾಚ್ ಅಪ್ ಮಾಡ್ತಾರೆ, ಹಂಗ್ ಮಾಡ್ತಾರೆ ಅಂದ್ರೆ ನಂಬಲೇಬೇಕು, ಹಂಗ್ ಮಾಡ್ತಾರೆ ಅಲ್ವಾ ಮ್ಯಾಮ್. ಫುಲ್ಲು ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ. ನನಗೆ ಇದ್ರಲ್ಲಿ ಇಷ್ಟ ಆಗಿದೆ ಅಂದ್ರೆ ಇದೊಂದು ಅಂದ್ರೆ ಆರಾಮಾಗಿ ಈ ಒಂದು ಶೂನ ಒಳಗಡೆ ಹಾಕ್ಬಿಟ್ಟು ಇಟ್ಬಿಡ್ಬೋದು. ಅದೊಂದು ಇಷ್ಟ ಆಯ್ತು. ಇವಾಗ ಜಿಮ್ಮಿಗೆ ಓಡಬೇಕು. ಟೈಮ್ 9:15 ಆಗಿದೆ. 10 ಗಂಟೆ 9:15 9:45 ಹಂಗಲ್ಲಿ ಇರಬೇಕು. ಗೈಸ್ ಫೈನಲಿ ಹೊರಟಿದ್ದೀನಿ. ನಮ್ಮ ಅಮ್ಮ ಏನು ಹೇಳ್ತಾರೆ ಅಂದರೆ ಕಾರಲ್ಲಿ ಹೋಗು ಅಂತಾರೆ. ಬಿಕಾಸ್ ಕಾರ್ ಅವಾಗ ಓಡಿಸ್ಬೇಕಾಗುತ್ತೆ, ಇಲ್ಲಾಂದರೆ ಅದು ಹಂಗೆ ನಿಂತ್ಕೊಂಡ್ಬಿಟ್ರೆ, ಒಂದೇ ಜಾಗದಲ್ಲಿ ನಿಂತ್ಕೊಂಡ್ಬಿಟ್ರೆ ಅದು ಇದೇನಾದ್ರು ಹೆಚ್ಚು ಕಮ್ಮಿ ಡ್ಯಾಮೇಜಸ್ಸಾ ಏನಾದ್ರು ಏನೋ ಹಾಸ್ಪಿಟಲ್ ಇಂಜುರೀಸ್ ಅಂತಾರಲ್ಲ, ಹಂಗೆ ಕಾರ್ಗೆ ಇಂಜುರೀಸ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇವಾಗ ನಮ್ಮ ಕಾರಲ್ಲಿ ಹೋಗು ಅಂತ ಹೇಳಿದ್ರು. ಐ ಆಮ್ ಗೋಯಿಂಗ್ ಇನ್ ಅ ಕಾರ್. ಸೆಲೋರೆ ಕಾರಲ್ಲಿ ಓಡಿಸ್ತಿದ್ರೆ ಒಂಥರ ಮಜಾನೆ ಅಂತ ಹೇಳ್ಬೋದು. ಆಮೇಲೆ ಇನ್ನೊಂದು, ನಾವ್ ಯಾವ್ದು ಫಸ್ಟ್ ಕಾರ್ ತಗೋತೀವಲ್ಲ, ನಮ್ಮ ಮನೆಗೇನೆ ಲೈಫಲ್ಲೇ ಫಸ್ಟ್ ಕಾರ್ ಯಾವ್ದು ತಗೊಂಡಿರ್ತೀವೋ ಅವಾಗ ಆ ಒಂದು ಫೀಲ್ ಇರುತ್ತೆ, ಒಂಥರ ಫೀಲ್ ಇರುತ್ತೆ. ಫಸ್ಟ್ ಕಾರು ಸಖತ್ತಾಗಿರುತ್ತೆ, ಯಾವತ್ತು ಬಿಟ್ಕೊಡ್ಬಾರ್ದು ಅನ್ನೋವಂಥದ್ದು ಮನ್ಸಲ್ಲಿ ಇರುತ್ತೆ. ಆ ತರ ಈ ಕಾರ್ನು ನನಗೆ ಫೀಲಿಂಗ್ ಕೊಡ್ತಿದೆ. ಆಮೇಲೆ ಕಾರ್ನ ನಾನು ಕಲಿಯೋವರೆಗೂ ನಮ್ಮ ಡ್ಯಾಡಿ ಕೊಡ್ತಿರ್ಲಿಲ್ಲ, ಕಲ್ತಾದ್ಮೇಲೆ ನಮ್ಮ ಅಪ್ಪ ಕೊಡ್ತವ್ರೆ. ಅಂದ್ರೆ ಎಲ್ರಿಗೂ ಹಂಗೆ ಕೊಡೋದು. ಬಟ್ ಏನಂದ್ರೆ ಕಲ್ತಾದ್ಮೇಲೆ ನೀನ್ ಓಡಿಸೋ, ಕಲಿಯಕ್ಕಿಂತ ಮುಂಚೆ ಹಂಗೆ ಹಿಂಗೆ ಅಂತ ನಮ್ಮ ಅಪ್ಪ ಹೇಳ್ತಿರ್ತಾರೆ. ಸೊ ಕಲ್ತಾದ್ಮೇಲೆ ನಮ್ಮ ಅಪ್ಪನ ಮುಂದೆ ಹೋಗಿ ನಿಂತ್ಕೊಂಡಿದ್ದ ತಕ್ಷಣ ಕಾರ್ ಕೀ ಕೊಡ್ತಾ ತಗೋ ಓಡಿಸು ಅಂತ. ಅವಾಗ ಒಂಥರ ಒಳ್ಳೆ ಫೀಲು. ಆಹಾ ಏನ್ ಫೀಲ್ ಮಾರಯ್ಯ, ನಮ್ಮ ಅಪ್ಪ ನನಗೆ ಕಾರ್ ಓಡ್ಸಕ್ಕೆ ಕೀ ಕೊಟ್ಬಿಟ್ರಲ್ಲ ಅನ್ನೋ ಒಂದು ಸಖತ್ ಫೀಲ್ ಬರುತ್ತೆ. ನಮ್ಮ ಅಪ್ಪನೇ ಕೊಡ್ತಾರಲ್ಲ ಓಡ್ಸಕ್ಕೆ ಅನ್ನೋದೊಂದು ಫೀಲ್ ಬರುತ್ತೆ. ಯಾಕಂದ್ರೆ ಕಾರು ನಾನು ರೀಸೆಂಟ್ ಆಗಿಂದ ಕಲ್ತಿದ್ದು. ಬೈಕ್ನೇ ನಮ್ಮಪ್ಪ, ಅದ್ರದ್ದೇ ಆದಂಥ ಒಂದು ಸ್ಟೋರಿ ಇದೆ. ಹೋಗಿ ಬೈಕ್ನೇ ನನಗೆ PUC ಆದ್ಮೇಲೆ ಕರೆಕ್ಟಾಗಿ ಪ್ರಾಪರಾಗಿ ಓಡ್ಸಕ್ ಕೊಟ್ಟಿರೋದು, ಅಲ್ಲಿವರೆಗೂ ಓಡ್ಸಕ್ ಕೊಡ್ತಿರ್ಲಿಲ್ಲ. ಆ ಥರ ಇನ್ನು ಕಾರ್ನ ನೀಟಾಗಿ ಕಲ್ತ್ಬಿಟ್ಟಿದ್ದೀನಿ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಗೈಸ್ ಫೈನಲಿ ಜಿಮ್ ಹತ್ರ ಬಂದೆ. ಈ ಜಿಮ್ಮಲ್ಲಿ ಈ ಲಿಫ್ಟ್ ಕೊಟ್ಟಿರೋದು ಒಂದು ಒಳ್ಳೆ ಕೆಲಸ. ಸುಸ್ತಾಗಿರೋರು ಏನಾದರೂ 3ನೇ ಫ್ಲೋರ್ ನಡ್ಕೊಂಡು ಹೋಗ್ಬೇಕು ಅಂತ ಇದ್ದಿದ್ರೆ ಮುಗೀತು ನಮ್ಮ ಕತೆ. ಇದೇ ಲಿಫ್ಟಲ್ಲಿ ಗುರು ಸಿಗಾಕೊಂಡಿದ್ದು ನಾನಂತೂ. ಹೌದು ಗುರು, ಲಿಫ್ಟ್ ಇದು ಫಸ್ಟ್ ಟೈಮು ಪೇ ಮಾಡೋಕೆ ಹೋಗಿದ್ದೀನಿ, ಆಚೆ ಬಂದಿದ್ದಷ್ಟೇ ಸಿಗಾಕೊಂಡ್ಬಿಟ್ಟೆ. ನನಗೆ ಲಿಟ್ರಲಿ ಸೈಕ್ ಆಗ್ಬಿಡ್ತು. ಆಮೇಲೆ ಅಲ್ಲೊಂದು ಯೆಲ್ಲೋ ಕಲರ್ ಗಂಟೆ ಬಟನ್ ಇತ್ತು, ಯೆಲ್ಲೋ ಕಲರ್ ಗಂಟೆ ಬಟನು, ಈ ಬಟನ್ ಇತ್ತು. ಈ ಬಟನ್ ಒತ್ತದ್ಮೇಲೆ ಆನ್ ಆಯ್ತು. ಅಲ್ಲಿವರೆಗೂ ಆನೆ ಆಗಿರಲಿಲ್ಲ. ಇದಕ್ಕೆ ಗುರು ಈ ಸಮ್ಮರ್ ಟೈಮಲ್ಲಿ ಜಿಮ್ಗೆ ಸೇರ್ಕೊಂಡ್ಬಿಟ್ಟಿದ್ದೀನಿ. ಸೆಕೆ ತಡೆಕಾಯ್ತಿಲ್ಲ, ಬಿಡಕಾಯ್ತಿಲ್ಲ ಮಾರೆ, ಎಂತ ಸಾವು. ಲೆಟ್ಸ್ ಗೋ ಗೈಸ್. ಇವತ್ತಿಂದ ಒಳ್ಳೆ ವರ್ಕೌಟ್ ಮಾಡಿಸ್ತಾರೆ ನನ್ನ ಪ್ರಕಾರ. ಇವತ್ತಿಂದ ವರ್ಕೌಟ್ ಇರುತ್ತೆ, ಚೆನ್ನಾಗಿ ವರ್ಕೌಟ್ ಮಾಡೋಣ. ಇವತ್ತು ಫುಲ್ ಜೋಶಲ್ಲಿ ಹೋಗ್ತಾ ಇದ್ದೀನಿ. ಬರ್ಬೇಕಾದ್ರೆ ಹೆಂಗ್ ಬರ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಸಿಕ್ಕಾಪಟ್ಟೆ ವರ್ಕೌಟು ಮಾರ್ಯ. ಬಟ್ ಇದು ಬೇಸಿಕ್ ವರ್ಕೌಟು. ನಾನೊಂದು ಫುಲ್ ಟಯರ್ಡ್ ಆಗಿದ್ದೀನಿ. ಹೋಗ್ತಾ ಹೇಳ್ತೀನಿ, ಇದನ್ನು ಒಂದು 10 ನಿಮಿಷ ಮಾಡಬೇಕಂತೆ, ಮುಗಿಸ್ಬೋಣ. ಫೈನಲಿ ವರ್ಕೌಟ್ ಮುಗೀತು, ಎಲ್ಲನೂ ಪ್ಯಾಕಪ್ ಮಾಡ್ಕೋತಾ ಇದ್ದೀನಿ. ಫುಲ್ ಟಯರ್ಡ್ ಬ್ರೋ, ಫುಲ್ ಟಯರ್ಡ್. ಇವತ್ತಿನ ವರ್ಕೌಟ್ ಎಷ್ಟು ಸಿಂಪಲ್ ಆಗಿತ್ತು ಅಂದರೆ, ಸಿಂಪಲ್ ಅಂತ ಅನ್ಸಿರೋದು ಟ್ರೈನರ್ಗೆ, ನನಗಲ್ಲ. ಬಟ್ ಅವ್ರು ಇವತ್ತು ಮಾಡಿಸಿದ್ದು ಬೇಸಿಕ್ ವಾರ್ಮ್ ಅಪ್ ಅಂತೆ. ನಾನು ತಲೆ ತಿರುಗ್ತೈತೆ ನನಗೆ. ಹಂಗೆ 1/2 hour ಅಷ್ಟೇ ಮಾಡಿಸಿರೋದು, 1 hour ಮಾಡಿಸ್ಬೇಕು ಅವರು. ಅಯ್ಯೋ ದೇವ್ರೆ, ಆಗಲ್ಲ. ಸ್ಟ್ಯಾಮಿನಾ ಇನ್ಕ್ರೀಸ್ ಮಾಡ್ಕೋಬೇಕು. ಸೊ ನಾನೀಗ ಪ್ಲ್ಯಾನ್ ಮಾಡ್ಬಿಟ್ಟಿದ್ದೀನಿ, ಫುಲ್ಲು ಸ್ಟ್ಯಾಮಿನಾ ಇನ್ಕ್ರೀಸ್ ಮಾಡಬೇಕು. ದೆನ್ ಚೆನ್ನಾಗಿ ತಿನ್ನಬೇಕು, ಗುಡ್ ಹೆಲ್ತಿ ಫುಡ್ ತಿನ್ಬೇಕಂತ ಹೇಳಿದ್ದಾರೆ. ಇವಾಗ ಇಲ್ಲೇ ಜಿಮ್ ಮುಂದೆನೇ ಒಂದು ಫ್ಯಾಮಿಲಿ ಮಾರ್ಕೆಟ್ ಇದೆ, ಅಲ್ಲಿ ಹೋಗಿ ಹಣ್ಣುಗಳು ತೊಗೊಂಡು ಏನೇನೋ ಅವ್ರದ್ದೊಂದು ಡಯಟ್ ಕೊಟ್ಟಿದ್ದಾರೆ, ಅದನ್ನು ಫಾಲೋ ಅಪ್ ಮಾಡ್ಬೇಕು ಇವಾಗ ನಾನು. ಲೆಟ್ಸ್ ಗೋ ಗೈಸ್, ತಗೊಳ್ಳುವ. ಅಮ್ಮ ಕಾಲೆಲ್ಲ ನೋವು ಬಂದೋಯ್ತು ಸಿಕ್ಕಾಪಟ್ಟೆ. ಗೈಸ್ ಮಾರ್ಕೆಟಿಗೆ ಒಳಗಡೆ, ಹೈಪರ್ ಮಾರ್ಕೆಟಿಗೆ ಬಂದೆ ನೋಡಿ. ಆ್ಯಪಲ್ಲು ಇದನ್ನೆಲ್ಲ ತೊಗೊಂಡು ಇವಾಗ ಮನೆಗೆ ಹೋಗ್ಬೇಕು. ಆಮೇಲೆ ಕಲ್ಲಂಗಡಿನೂ ತೊಗೊಂಡೋಗ್ಬೇಕಂತ ಇದ್ದೀನಿ. ಅದನ್ನು ತೊಗೊಂಡು ಹೋಗೋಷ್ಟರಲ್ಲಿ ಇರಪ್ಪ 1 ನಿಮಿಷ, ಟ್ರಾಲಿ ಬೇಕು ನನಗೆ. ನಮ್ಮ ಜಿಮ್ ಟ್ರೈನರ್ ಏನು ಹೇಳೋರು ಅಂದರೆ ಈ ಐಸ್ ಕ್ರೀಮ್ನೆಲ್ಲ ಬಿಟ್ಬಿಡ್ಬೇಕು ಅಂತ ಹೇಳಿದ್ದಾರೆ. ಕಂಪ್ಲೀಟ್ಲಿ ಇಗ್ನೋರ್ ಮಾಡಬೇಕು ನನಗೆ. ಗೈಸ್ ಪಪ್ಪಾಯ ತೊಗೋಬೇಕು ನನಗಿಲ್ಲಿ, ಹಣ್ಣು ತೊಗೋಬೇಕಾ, ಕಾಯಿ ತೊಗೋಬೇಕಾ, ಮೀಡಿಯಮ್ ಆಗಿರೋ ತೊಗೋಬೇಕಾ, ಒಂದು ಗೊತ್ತಾಯ್ತಿಲ್ಲ. ನಾನೇ ಕನ್ಫ್ಯೂಷನ್ ಇದ್ದೀನಿ. ಅದಕ್ಕೆ ಅವಾಗ ಬರಬೇಕು ಮನೆಯಿಂದ ಒಂದು ಫ್ರೂಟ್ಸ್ ತೊಗೊಳಕ್ಕೆ. ಈಗ ನೋಡಿ, ಕಲ್ಲಂಗಡಿ ಹಣ್ಣು ತೊಗೊಂಡಿದ್ದೀನಿ, ಆ್ಯಪಲ್ ತೊಗೊಂಡಿದ್ದೀನಿ, ಆರೆಂಜ್ ತೊಗೊಂಡಿದ್ದೀನಿ,
ದೆನ್ ಇದು ಡಯಟ್ ಪ್ಲಾನಿಗೆ ಇದಂತೆ. ದೆನ್ ಇದು ಬಂದು ಗ್ರೇಪ್ಸು. ಇಷ್ಟನ್ನ ಪರ್ಚೇಸ್ ಮಾಡಿದ್ದೀನಿ. ಇನ್ನೂ ತೊಗೋಬೇಕು, ಆದರೆ ನನಗೆ ಕನ್ಫ್ಯೂಸ್ ಆಗ್ತೈತೆ, ಅದಕ್ಕೆ ನಾನು ತೊಗೋತಿಲ್ಲ. ಏನು ಹೇಳಿ? ಇಲ್ಲೇನಾ? ಓಕೆ. ಇಲ್ಲೇ ಎಲ್ಲ ಬಿಲ್ಲಿಂಗ್ ಮಾಡ್ತಾರೆ, ಅಂದರೆ ಅಮೌಂಟ್ ಎಷ್ಟೆಷ್ಟು ಬೀಳುತ್ತೆ ಅಂತ ಇಲ್ಲೇ ಹಿಂಗೆ ಪ್ಯಾಕ್ ಮಾಡಿ ಅಲ್ಲೋಗಿ ಬಿಲ್ ಮಾಡಿಸ್ಬೇಕು. ನಾನು ನಮ್ಮ ಜಿಮ್ ಟ್ರೈನರ್ ಏನು ಹೇಳೋರು ಅಂದರೆ ಹೆಲ್ತಿ ಫುಡ್ ತಿನ್ನಬೇಕು ಅಂತ ಹೇಳಿದ್ದಾರೆ. ಸೊ ಇವಾಗ ಪೀನಟ್ ತೊಗೋತಾ ಇದ್ದೀನಿ. ಪೀನಟ್ ಜೊತೆಗೆ ಬ್ರೆಡ್ ತೊಗೊಂಡ್ರೆ ದೆನ್ ಬ್ರೆಡ್ ವಿತ್ ಪೀನಟ್ ಬಟರ್ ತಿಂದರೆ ಹೆಲ್ತಿಯಾಗಿರ್ತೀವಿ. ಅದಕ್ಕೋಸ್ಕರ ಬೈಯಿಂಗ್ ಪೀನಟ್. ಏನೋ ಯಾವುದೋ ಒಂದು ಎತ್ತಾಕೊಂಡೆ, ನ್ಯೂಟೆಲ್ಲದೆ ಅಂತ ಏನೋ ಇತ್ತು, ಒಟ್ಟಲ್ಲಿ ಎತ್ತಾಕೊಂಡೆ. ಈಗ ಬಿಲ್ಲಿಂಗ್ ಮಾಡಿಸ್ಬಿಟ್ಟು ಮನೆಗೆ ಹೋಗುವ. ಗೈಸ್, ಬಿಲ್ಲಿಂಗ್ ಮಾಡಿಸಾಯ್ತು, ಇವಾಗ ಮನೆಗೆ ಹೊರಡುವ ಸಮಯ. ಮೆಂಬರ್ಶಿಪ್ ಕಾರ್ಡು ಫ್ರೀಯಾಗಿ ತೊಗೋಬೋದು ಅಂತ ಹೇಳಿದ್ರು. ನಾನೇನೋ ದುಡ್ಡು ಕೊಡಬೇಕು ಅಂತ ಅನ್ಕೊಂಡೆ. ಫ್ರೀ ಅಲ್ವಾ, ತೊಗೊಂಡೆ ಅಂತ ತೊಗೊಂಡ್ಬಿಟ್ಟೆ. ಗೈಸ್, ಮನೆಗೆ ಬಂದು ತಿಂಡಿ ತಿಂತಾ ಇದ್ದೀನಿ. ಸಿಕ್ಕಾಪಟ್ಟೆ ಹೊಟ್ಟೆ ಹಸಿದಿದೆ. ಕ್ಯಾಮ್ರಾನ ಯಾಕೆ ತಿರ್ಸ್ತಾ ಇಲ್ಲ ಅಂದರೆ ನಾನು ಟೀ ಶರ್ಟ್ ಹಾಕಿಲ್ಲ, ಅದಕ್ಕೋಸ್ಕರ ಶೆಕೆಗೆ ಟೀ ಶರ್ಟ್ ಹಾಕಿಲ್ಲ. ಅದಕ್ಕೆ ಕಣ್ರಿ ನಾನು ನಿಮ್ಮ ಕಡೆ ಕ್ಯಾಮ್ರಾ ತಿರ್ಗಿಸ್ತಾ ಇಲ್ಲ. ಆಮೇಲೆ ನೀವು ನನ್ನ ಬಾಡಿ ನೋಡ್ಬಿಟ್ಟು ಇಂಪ್ರೆಸ್ ಆಗ್ಬಿಟ್ರೆ ಅಂತ ಈಗ ಹೋಗಿತ್ತಾರಲ್ವಾ, ಜನ್ಮಕ್ಕೆ ಹೋಗೋ. ತಿಂಡಿ ತಿಂದ್ಬಿಟ್ಟು ಮುಂದಿನ ಮಾತುಕತೆ ಮಾತಾಡುವ. ಗೈಸ್, ಟೈಮ್ ಬಂದು 2 ಗಂಟೆ. ನೋಡಿ, ನಾನು ಡಯಟ್ ಫಾಲೋ ಮಾಡ್ತಾ ಇದ್ದೀನಿ. ಇದೇ ನನ್ನ ಮೊದಲನೇ ಡಯಟ್. ಮಾಮ್, ಡಯಟ್ ಫಾಲೋ ಮಾಡ್ತಾ ಇದ್ದೀನಿ. ನಾನು ಇನ್ನೂ ಯಾಕೆ ಮುಖ ತೋರಿಸ್ತಿಲ್ಲ ಅಂದ್ರೆ ನಾನು ಇನ್ನೂ ಟೀ ಶರ್ಟ್ ಹಾಕಿಲ್ಲ, ಅದಕ್ಕೆ ಮುಖ ತೋರಿಸ್ತಾ ಇಲ್ಲ ನಾನು. ಸೊ ಇವಾಗ ಸೌತೆಕಾಯಿ ಮತ್ತೆ ಕ್ಯಾರೆಟ್ ತಿಂತಾ ಇದ್ದೀನಿ. ಇದ್ರ ಜೊತೆಗೆ ಟೊಮೊಟೊ ತಿನ್ಬೇಕು ಅಂತ ಹೇಳಿದ್ರು. ನಮ್ಮ ಮನೇಲಿ ಟೊಮೊಟೊ ಇಲ್ವಂತೆ. ಅಮ್ಮ ರೈಟ್? ಈಗ್ಲಾರು ತಿನ್ನ ಬುದ್ಧಿ ಬಂತಾಯ್ತು, ತಿನ್ನು. ಬೈಚಿದೆ ಹೋಗಲಿ ಹೋಗೋ. ಏನು ಹೇಳ್ಕೊಟ್ಟಿಲ್ಲ ನನಗೆ, ಪುಣ್ಯಾತ್ಮರು ತರಕಾರಿ ತಿನ್ನ ಏನೂ ಹೇಳ್ಕೊಟ್ಟಿಲ್ಲ ನೀನ್ ನನಗೆ, ಒಂಚೂರು ಹೇಳ್ಕೊಟ್ಟಿಲ್ಲ. ಜಿಮ್ ಟ್ರೈನರ್ ಹೇಳ್ಕೊಡ್ತಾರೆ, ಚಿಕ್ಕ ವಯಸ್ಸಿಂದ ಹೇಳ್ಕೊಡ್ಬೇಕು, ತಿನ್ಸ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು. ಲೆಟ್ಸ್ ಗೋ ಗೈಸ್. ಇವಾಗ ಅಮ್ಮನ ಜೊತೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಅಮ್ಮ ಏನೋ ಹೇಳಿದ್ರು. ಏನ್ ಮಾತು ಹೇಳೋ, ನೀನ್ ಏನೇ ಹೇಳಿದ್ರು ಹೇಳ್ಬೇಕು, ಹೇಳು. ಆಮೇಲೆ ರೋಲಿಂಗ್. ಅಯ್ಯ, ಅದಲ್ಲ ಫಸ್ಟ್ ಹೇಳಿದ್ದೇಳು. ಹೊಡೆದ್ರೆ ಮಮ್ಮಿ. ಆಕ್ಷನ್ ರೋಲ್, ಆಕ್ಷನ್ ರೋಲರ್, ಆಮೇಲೆ ಅಷ್ಟೇ. ಇವಾಗ ಒಂದು ವಿಡಿಯೋ ಮಾಡಬೇಕು, ಒಂದು ವಿಡಿಯೋ ಶೂಟ್ ಮುಗಿಸಿ ದೆನ್ ಅಗೇನ್ ನಮ್ಮ ಅಮ್ಮಗೆ ಹೇಳ್ತೀನಿ ಕಲ್ಲಂಗಡಿಯನ್ನು ಕಟ್ ಮಾಡಿಕೊಡು ಅಂತ. ಕಟ್ ಮಾಡ್ಕೊಡೋದು ಬೇಡ, ಜ್ಯೂಸ್ ಮಾಡಿಕೊಡು ಅಂತ ಕೇಳ್ತೀನಿ. ಹಲೋ ಮೇಡಮ್, ಹೋಗ್ರಿ ಇಲ್ಲಿ ಜ್ಯೂಸ್ ಮಾಡಿಕೊಡ್ರಿ. ಜಿಮ್ಮರ್ ಬಾಯ್ ಏನ್ ಅನ್ಕೊಂಡಿದ್ಯಾ ಗೈಸ್? ನಮ್ಮಮ್ಮ ಕೂದ್ಲು ಕಟ್ ಮಾಡಿಸ್ಬಿಟ್ಟವ್ರಲ್ಲಪ್ಪ. ಸ್ಟೈಲ್ ಗತಿ ಏನ್ ಮಾಡ್ತೀಯ? ಅಟ್ ದ ಏಜ್ ಆಫ್ 18 ಅಲ್ಲಿ ಮಾಡಕ್ಕಾಗಿಲ್ಲ, ಈಗ್ಲಾದ್ರೂ ಮಾಡ್ತೀನಿ ಅಂದ್ಬಿಟ್ಟು ಮಾಡಕ್ ಹೊರಟವ್ರ. ನೋಡಿ ಇಲ್ಲಿ ನೀಟಾಗಿ ಎಲ್ಲ ಕಟ್ ಮಾಡ್ಸಾರೆ. ಅಬ್ಬಾ ಬಾ 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 ಅಮ್ಮ, ಏನಮ್ಮ ಸ್ವೀಟ್ 18 ಕಣಮ್ಮ ನೀನು. ಸಖತ್ ಕ್ಯೂಟ್ ಆಗಿದೆಯಾ ನೀನು. ನಮ್ಮಮ್ಮ ಕೆನ್ನೆ ಮುಟ್ರೆ ಆಗಲ್ಲ, ಸಖತ್ ಕ್ಯೂಟ್ ನಮ್ಮಮ್ಮ. ನಾನ್ ಏನ್ ಗೊತ್ತಾ, ನಮ್ಮಮ್ಮ ಕ್ಯೂಟ್ ಆಗಿರೋದಕ್ಕೆ ನಾನು ಕ್ಯೂಟ್ ಆಗಿರೋದು. ನನ್ ಮೇಲೆ ಆಣೆ ಇಟ್ಟು. ಏನಂತೀರಾ ಮಾಮ್? ಏನಂತೀಯ ಮಾಮ್? ನೀನ್ ಕ್ಯೂಟ್ ಆಗಿರೋದಕ್ಕೆ ನಾನು ಕ್ಯೂಟ್ ಆಗಿರುತ್ತಾನೆ. ಹೇಳ್ಬಿಡು. ಇಲ್ವಾ? ನಿನ್ನಂತರ ಇರ್ಲಿಕ್ಕೆ ಇಲ್ಲ. ಕೈಸಿಲ್ಲ. ಏನ್ ಗೊತ್ತಾ, ನಮ್ಮಮ್ಮ ಯಾವಾಗ ಇಲ್ಲ ಚೆನ್ನಾಗಿಲ್ಲ ಅಂತಾರೋ ಆ ಟೈಮಲ್ಲಿ ಆ ದಿನ ನಾನು ಪೂರ್ತಿ ಚೆನ್ನಾಗಿರ್ತೀನಿ ಅಂತ ನನಗೆ ಗೊತ್ತು. ಅದು ನಮ್ಮಮ್ಮ ಕೊಡೋ ಸಿಗ್ನಲ್. ಗೈಸ್, ಚಿರು ಬಂದವನೆ. ನನಗೆ ಏನ್ ಗೊತ್ತಾ ಒಂದು ಆಸೆ, ಇವನು ವಿಡಿಯೋ ಆನ್ ಮಾಡಿದಾಗ ಹೋಗ್ಲಿ ಮಾಡ್ಕೊ ಅಂತ ಹೇಳೋದು. ಮನೆಗೆ ಹೋಗ್ಬಿಟ್ಟು ಚೆನ್ನಾಗಿ ಉಸ್ತಾನೆ. ಇಲ್ಲಿ ನೋಡ, ಆಮೇಲೆ ಹೆಂಗ್ ಮಾಡಿಸ್ಕೊತಾನೆ. ವಿಡಿಯೋ ನೋಡಮ್ಮ, ವಿಡಿಯೋ ಕೊಡ್ತು ಅನ್ಕೊಳಮ್ಮ. ಕಾಲು ಇಲ್ಲ ಅಂದಿದ್ರೆ ಹೊಂಟೋಯ್ತಿದ್ದ. ಹೌದಾ ಚಿರು? ಎಲ್ಲೋಗ್ತಿದ್ದೆ ಚಿರು? ಎಲ್ಲೂ ಇಲ್ವಾ? ನಿಜವಾಗ್ಲು? ನಿಜ. ಹೋಗ್ಲಿ ಪಾಪ, ನಾನು ವೈಟ್ ಲವರ್ ಹಂಗೆಲ್ಲ ಮಾಡಕ್ ಬಿಡಲ್ಲ. ಬಟ್ ಆದ್ರೆ ಒಂದ್ ಸ್ವಲ್ಪ ಮಾಡಿದೀನಿ ಅಷ್ಟೇ. ಈಗ ಹೋಗಿ ಮನೆಗೆ ಹಾಕಿ ಮತ್ತೆ ತಿಕ್ಬಿಟ್ಟು ಸರಿಯಾಗಿ ಬರ್ತಾನೀಗ. ಬರ ಗೈಸ್, ಇಲ್ಲಿ ನೋಡಿ ವಿಡಿಯೋ ಶೂಟ್ ನಡೀತಿದೆ. ನಮ್ಮದು ಒಂದು ವಿಡಿಯೋ ಶೂಟು ಈ ಹೇರ್ ಸ್ಟೈಲ್ ಏನಕ್ಕೆ ಅಂತನಾ. ಸೊ ಇದೇ ಒಂದು ವಿಡಿಯೋ ಶೂಟ್ ಮಾಡ್ತಾ ಇರೋದು, ಅದಕ್ಕೆ ಹೇರ್ ಸ್ಟೈಲ್ ಹಿಂಗೆ ಆಗ್ಬಿಡೈತೆ. ಗೈಸ್, ಏನೋ ಹೇಳ್ತಾರಂತೆ ನಮ್ಮ ಅಮ್ಮ. ಏನಾರು ಹೇಳ್ತೀಯಾ? ನನ್ನ ಮಗ ಸರಿ ಇಲ್ಲ, ಎಲ್ಲಾನು ನನಗೆ ಬಾಯ್ ಬಿಟ್ಟು ಹೇಳಿಸ್ತಾನೆ. ಕಾಫಿ ಕೊಟ್ಟವ್ರೆ ಕುಡಿತಾ ಇದ್ದೀರಿ. ನಮ್ಮಮ್ಮ ಏನೋ ಸೀಕ್ರೆಟ್ ಆಗಿ ಹೇಳಿದ್ರು, ಅದನ್ನ ನಾನು ಹೇಳೋ ಅಂತ ಇಲ್ಲ. ಏನ್ ಡೌ ಮಾಡ್ತಿದ್ಯಾ? ಏನ್ ಹೋಗಿ ಅಮ್ಮ, ನೀನ್ ಕೂದಲು ಪಪ್ಪನ್ ತಲೆ
ಓಯ್ ಗೈಸ್, ಅದು ಸುಮಾರು ವರ್ಷಗಳ ಹಿಂದೆ ನಮ್ಮ ಅಪ್ಪ ಈ ತರ ಮಾಡಿದ್ರು. ಒಂದ್ ಫೋಟೋನ ತಗೊಂಡಿದ್ರು ಅವಾಗ, ಈ ತರ ಮಾಡಿದ್ರು ನೋಡು. ನಾವ್ ಅಪ್ಪಂಗ್ ವಾಪಸ್ ಕೂದ್ಲು ಬಂತು. ಇಲ್ಲ ಪಾಪ ನೀನು ಒಂದು ತಪ್ಪು ಕೆಲಸ ಮಾಡಿದಂದ್ರೆ ಇದೊಂದೇ, ಇದು ಒಂದೇ ಪಾಪ ನೀನ್ ಮಾಡಿರೋದು. ಏನು ನಿನ್ನ ನೋವು ಮಾಡಿ ಮಮ್ಮಿ ಅಪ್ಪ ದೊಡ್ಡ ತಪ್ಪು ಮಾಡ್ತು. ಮ್ಯಾಚ್ ಆಗ್ಲಿಲ್ಲ. ಮ್ಯಾಚ್ ಇಲ್ಲ, ಹೈಟ್ ಇಲ್ಲ, ಏನಿಲ್ಲ. ನೋಡಲಿ ಎಲ್ಲಿ ಬತ್ತಿ. ಗೈಸ್, ನಮ್ಮ ಅಪ್ಪ ಅಮ್ಮ ಲವ್ ಮ್ಯಾರೇಜ್ ಆಗಿರೋದು ಅವ್ರದ್ದು ಸ್ಟೋರಿ ಸಕ್ಕತ್ತಾಗಿದೆ ಅಲ್ಲಮ್ಮ. ಅದಲ್ಲಿ ಜಾಸ್ತಿ ನಮ್ಮ ಅಮ್ಮ ಅಲ್ಲ, ನಮ್ಮ ಅಪ್ಪ ಅಲ್ಲ ಬಾಬಾ. ನಾನು ಲವ್ ಮಾಡಿರೋದು, ಆದ್ರೆ ಈಗ ನಾನು ಲವ್ ಮಾಡ್ತಾ ಇಲ್ಲ. ನಮ್ ಡ್ಯಾಡಿ ಮಮ್ಮಿದು ಲವ್ ಸ್ಟೋರಿ ಏನಾದ್ರು ನೀವು ಸ್ಟೋರಿ ಕೇಳಬೇಕು ಅಂತ ಇದ್ರೆ ಕಮೆಂಟ್ ಹಾಕಿ. ಓ ಬಿಟ್ರು ಬಾಯಿ ಹಂಗೆ ಮೈ ಹೇಳಲ್ವಾ ಸ್ಟೋರಿ. ಅದೇ ಅಪ್ಪ ಫ್ಯಾಕ್ಟ್ರಿ ಇಟ್ಕೊಂಡು ನೀನ್ ಮುಂದೆ ಇದ್ದಾಗ ನಿನ್ನ ಆಪೋಸಿಟ್ ತಾನೇ ಇದ್ದಿದ್ದು. ಏನೇನೋ ಹೊತ್ತ ಒಳ್ಳೆ ಸ್ಟೋರಿ ಐತೆ ಮಾತ್ರ. ನೀವೆಲ್ರು ಹೂ ಅಂದ್ರೆ ಹೇಳ್ತೀನಿ ಎಲ್ರು ಕೈಲು. ಸರಿ, ನಮ್ಮ ಇಬ್ರು ಕೈಲು. ಏನ್ ಹೇಳ್ತಾ? ನಿಮ್ದು ಗಾಡಿ ಕಳ್ತನ ಆಗೈತೆ. ಹೌದಾ? ಅಲ್ಲಿ ಹೋದ್ಮೇಲೆ ಸುಳ್ಳಾರು ಧರ್ಮದೇಟು ಓಡೋಗಂಗಿಲ್ಲ. ಏನ್ ಹೇಳು, ಅಲ್ಲಿ ಹೇಳು. ನಿನ್ ಗಾಡಿ ಕಳ್ತನ ಆಗೈತೆ ನೋಡು. ಹೌದೇನಮ್ಮ? ಬೀಜ ಚಕ್ರ ನೋಡಿ. ಈಗ್ಲೇ ಹೇಳ್ತೀಯ ನಮ್ ಗಾಡಿ ಕಳ್ತನ ಐತಂತ ಸುಳ್ಳು ಸುದ್ದಿ ಕೊಡ್ತಾಳೆ. ಗೈಸ್, ಇಲ್ಲಿ ಕಳ್ತನ ಆಗಿರೋ ಒಂದು ಬೈಕ್ ತೋರಿಸ್ತವ್ರೆ. CCTV ಫುಟೇಜ್ ನೆನ್ನೆ ಆಗಿರೋ ಒಂದು ಇನ್ಸಿಡೆಂಟ್ ಇದು. ಇವತ್ತು ಬೆಳಗ್ಗೆ 6:30 ಆಗಿರೋದು. ಅದನ್ನೇ ತೋರಿಸ್ತವ್ರೆ. ಎಚ್ಚರಿಕೆಯಿಂದ ಇರಿ. ನೋಡಿ ಇವನೇ ಕಳ್ಳ. ಇರ ಮಾತಾಡ್ಬಿಡು. ನೋಡ್ತೀನಿ, ಅಲ್ಲಿ ನೋಡ್ಬೇಕು. ಸ್ಟಾರ್ಟ್ ಮಾಡುದು ನಾವು. ಹ್ಯಾಂಡ್ಲ್ ತೆಗಿತಾವನು. ಹ್ಯಾಂಡ್ಲು ಓಕೆ, ಕಟ್ ಮಾಡ್ತಾ ನೋಡಿ ಟಕ್ ಅಂತ. ಹಾಂ, ಇಲ್ಲೇ ನಮ್ಮನೆ ಹತ್ರ ಏನಾಗಿದ್ದು ಒಂದೇನಂದ್ರೆ ಪಾಪ ನಮ್ದು ಗಾಡಿ ಎತ್ಕೊಳಕ್ ಆಗಲ್ಲ ಪಾಪ. ನಮ್ದು ಎಮ್ಮೆ ತಪ್ಪೆ ಬಾರ ಅದು. ಹಾ, ಅದೇ ಗೊತ್ತಾಯ್ತು ಅಮ್ಮ. ಯಾರ್ದು ಯಾವ ಗಾಡಿ? ಡ್ಯಾಡಿ ಏನ್ ಆ ಗಾಡಿ ಬಾರ ಐತೆ ಅಂತ ಹೇಳ್ತಿದ್ಯಾ? ಅದೇ ಇವಾಗ ಆಗಿರೋ ಕಳ್ತನ ಆಗಿರೋ ಗಾಡಿ ಬಾರ ಐತೆ. ಆ ಗಾಡಿ ಬಾರ ಇಲ್ಲ, ಅದು ಎನ್ ಎಸ್ ಅದು ಬಾರನೇ ಇಲ್ಲ. ನಮ್ ಗಾಡಿ ಎಮ್ಮೆ ತಪ್ಪ ಗಾಡಿ ಅದು. ನಾನೊಂದ್ ಸಲಹೆ ಕೊಡ್ತೀನಿ. ಕಳ್ರಿದರೆ ಎಚ್ಚರಿಕೆ. ಕಳ್ತನ ಮಾಡೋನ್ ಸಿಕ್ಕಾಕಬಿಟ್ರು ಮಾತ್ರ ಮುಗ್ಗಿ ಹೊಡೆದವನ ಅರ್ಧ ಜೀವ ಮಾಡ್ತಾರೆ. ಕಷ್ಟಪಟ್ಟು ದುಡೀರಿ, ಏನಕ್ಕೆ ಕಳ್ತನ ಮಾಡ್ತೀರಾ? ಅವ್ನು ಎಷ್ಟು ಕಷ್ಟಪಟ್ಟು ಗಾಡಿ ತಗೊಂಡು EMI ಕಟ್ತಾವ್ರು, ಯಾಕೆ ಆ ಥರ ಮಾಡ್ತೀರಾ? ಬಾತು ಸಿ ಪಾಯಿಂಟ್ ಟು ಬಿ ನೋಟೆಡ್. ಅಕ್ಕ ಹಿಂಗೆ ನಮ್ಮಮ್ಮ ಮೋಟಿವೇಶನಲ್ ಸ್ಪೀಕರ್. ನಮ್ಮಮ್ಮ ಹೇಳೋದೆಲ್ಲ ಮಧು ಅಂದ್ರೆ ಮೋಟಿವೇಟ್ ಅಂದ್ರೆ ಮಧು. ಬಟ್ ಪಾಯಿಂಟ್ ಟು ಬಿ ನೋಟೆಡ್, ಸೀರಿಯಸ್ ನೋಟ್. ವೈ ಮಾಮ್ ಕೋಪ ಮಾಡ್ಕೊಂಡಿದ್ಯಾ? ಏಕೆ ಹೀಗಾಯ್ತು ರೀಸನ್ ಹೇಳ್ಬಿಟ್ಟಾದ್ರೂ ಕೋಪ ಮಾಡ್ಕೋ. ಮಾತು ಒಂದಾರ ಕೇಳ್ತೀಯ ನೀವು? ನಾನೇನ್ ಮಾಡ್ದೆ ಈಗ? ಏಯ್, ಎಂತ ಮಾಡ್ದೆ ನಾನು? ಎಂತ ಮಾಡ್ದೆ? ಟೆಲ್ ಮಿ ದ ರೀಸನ್. ಯು ಟೆಲ್ ಮಿ ದ ರೀಸನ್, ಪ್ಲೀಸ್ ಟೆಲ್ ಮಿ. ಯಾವ್ದು ಹುಡುಗಿ ಕಲ್ಲು ಹೊಡೆದಂತೆಲ್ಲ ನಿಜ ಅನ್ಕೊಬೇಕು. ನಮ್ಮಮ್ಮ ಹೇಳೋದ್ ನೋಡಿದ್ರೆ ನೀವು ನಿಜವಾಗ್ಲು ಅನ್ಕೊಬೇಕು. ನಾನಂತ ಒಳ್ಳೆ ಕೆಲಸ ಎಲ್ಲ ಮಾಡೋಣ ನಾನು. ಅದೆಲ್ಲ ನಾವು ಚಿಕ್ಕ ವಯಸ್ಸಲ್ಲೇ ಮಾಡ್ಬಿಟ್ಟಿದ್ವಿ, ಹೈಸ್ಕೂಲಲ್ಲೆಲ್ಲ ಮಾಡ್ಬಿಟ್ಟಿದ್ವಿ. ಇವಾಗ ಬುದ್ಧಿ ಬಂದ್ಬಿಟ್ಟೈತಲ್ಲ, ಕಲ್ಲಲ್ಲ ಬರೀ ಲೈನೇ ಹಾಕೋದು ನಾನು. ಅಮ್ಮ ಬುದ್ಧಿ ಬಂದ್ಬಿಟ್ಟೈತಲ್ಲ, ಕಲ್ಲಲ್ಲ ಬರೀ ಲೈನೇ ಹಾಕೋದು. ಲೈನ್ ಹಾಕು, ಲೈನ್ ಮುಟ್ಟು, ಕರೆಂಟ್ ಹೊಡಿಸ್ಕೊತೀಯ. ನಂದು ಎಲೆಕ್ಟ್ರಿಕ್, ನಾನು ಲೈಟ್ ಮ್ಯಾನ್ ಇದ್ದಂಗೆ. ಲೈಟ್ ಮ್ಯಾನ್ ಏನೇ ಮಾಡೋಗಿ ಮುಟ್ಟಿದ್ರು ಕರೆಂಟ್ ಹೊಡಿಯಲ್ಲ. ಬಾ, ಲೈಟ್ ಕಂಬ ಹತ್ತಿಸ್ತೀನಿ ಬಾ. ಅಲ್ಲೋಗಿ ಒಂದ್ ಕಂಬ ಹಿಡ್ಕೊಂಡು ಒಂದ್ ಲೈನ್. ಏನ್ಮಾ ಇನ್ನು ನನ್ನ ಚಿಕ್ಕವನ್ ಅನ್ಕೊಂಡಿದ್ಯಮ್ಮ? ಹೈಸ್ಕೂಲಲ್ಲಿ ನಾನು ಏನಾಗ್ತಿದ್ದೆ, ಏನ್ ಹೇಳಿದ್ ನೀನು? ಅರ್ಥ ಹೋದೆ. ಹುಡುಗಿ ಕಲ್ಲು ಹೊಡೆದ. ಹೈಸ್ಕೂಲಲ್ಲಿ ಕಲ್ಲು ಹಾಕ್ತಿದ್ದೆ ನಾನು. ಇವಾಗ ಬುದ್ಧಿ ಬಂದ್ಮೇಲೆ ಲೈನ್ ಹಾಕ್ತಾ ಇದ್ದೀನಿ. ಲೈನ್ ಹಿಡ್ಕೋಬೇಡ್ವೋ, ಲೈನ್ ಹಿಡ್ಕರ ಕೆಳಗ್ ಬಿದ್ದೈತಿ.
ಗೈಸ್ ಟೈಮ್ ಅದು 8 ಗಂಟೆ ವಿಡಿಯೋ ಎಡಿಟ್ ಮಾಡ್ತಿದ್ದೀನಿ. ಇಲ್ಲಿಗೆ ವಿಡಿಯೋ ಮಾಡೋ ಸಮಯ. ವಿಡಿಯೋ ಇಷ್ಟ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ತರ ಒಂದು ಡೈಲಿ ಕಂಟೆಂಟ್ ನಿಮ್ಗೆ ಇಷ್ಟ ಆದ್ರೆ ಹೇಳಿ, ವಿಲ್ ಡೂ ಇಟ್ ರೆಗ್ಯುಲರ್ಲಿ. ಸೊ ಒಂಚೂರು ಸ್ಟೋರೇಜ್ ಇಶ್ಯೂ ಇದೆ, ಮಿನಿಸ್ಟರ್ಸ್ದು ಅದು ಇದು ವಿಡಿಯೋ ಎಲ್ಲ ತುಂಬಾ ಇದೆ, ಅದಕ್ಕೋಸ್ಕರ ಅದೊಂಚೂರೆಲ್ಲ ಕ್ಲಿಯರ್ ಮಾಡಬೇಕು. ಇಲ್ಲ ಅದು ಮುಗ್ದಿದ ತಕ್ಷಣ ಒಂದು ಸ್ವಲ್ಪ ಬ್ಯಾಕ್ ಟು ಬ್ಯಾಕ್ ವಿಡಿಯೋಸ್ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಲೆಟ್ಸ್ ಸಿ ನೆಕ್ಸ್ಟ್ ವೀಡಿಯೋ ಸಿಗುವ. ಟೇಕ್ ಕೇರ್, ಲವ್ ಯು ಆಲ್. ಎಲ್ರಿಗೂ ನಮಸ್ತೆ, ಸಾರಿ ಎಲ್ರಿಗೂ ಬಾಯ್, ಶುಭ ದಿನ, ಸಾರಿ ಶುಭರಾತ್ರಿ, ಬಾಯ್. ಓ ಲವ್ ಯು ಆಲ್.